ಅಲ್ಲಿ ಹೋಗಂತು ಬರ್ಡೇಗೆ ಹೋಗಂತು. ನಮಸ್ಕಾರ ಎಲ್ಲರಿಗೂ, ಹೆಂಗದಿರಿ? ಎಲ್ಲರೂ ಆರಾಮಂತೀರಿ ಅಂದ್ಕೊಂಡೀನಿ. ಈಗ ನಾವು ಊಟಕ್ಕೆ ಬರ್ಡೇ ದಾಬಾಗೆ ಹೋಗ್ತೇವೆ, ನಾನು ನನ್ನ ದೋಸ್ತ. ಈಗ ಫಸ್ಟ್ ನನ್ನ ಫ್ರೆಂಡ್ಸ್ ಬರತ್ತಾರಲ್ಲ ಜೈನ್ ಕಾಲೇಜಿಂದ ಹೋಗಿ ಅಲ್ಲಿಂದ ಸೀದಾ ಬರ್ಡೇಗೆ ಹೋಗ್ತೇವೆ. ಸೊ ಲೆಟ್ಸ್ ಗೋ ಗೈಸ್. ಗೈಸ್ ಅಲ್ಲೇ ಏನೋ ವಿಡಿಯೋ ಶೂಟ್ ನಡೆಸ್ಯಾರ ಜೈನ್ ಕಾಲೇಜ್ದವ್ರು. ಏನೋ ಇವೆಂಟ್ ಐತೆ ಅಂತ ಐತಿ, ಅಲ್ಲೇನೋ ನಡ್ಸ್ಯಾರ. ಈಗ ನನ್ನ ಫ್ರೆಂಡ್ಸ್ ಅವ್ರದ್ದು ಇವೆಂಟ್ ಏನೋ ನಡೆಯದ ಅಂತ ಅವ್ರು ಸ್ವಲ್ಪ ಮೀಟಿಂಗ್ ಅದು ಕೂತಾರ. ವೇಟ್ ಮಾಡತ್ತೇವಿ, ಒಂದು ಅರ್ಧ ತಾಸು ಆಯ್ತು. ಯಾವ್ದು ಇವೆಂಟ್ ಏನೈತೆ ಅದು ಇನ್ನೂ ಗೊತ್ತಿಲ್ಲ. ಗೊತ್ತಾಗೋದು ಬೇಡ, ಅವರಿಂದ ನಮಗೇನು ಆಗೋದು ಇಲ್ಲ. ಛೇ ನನ್ನ ದೋಸ್ತು ಹೋದ್ರಿ, ನಾನು ಒಬ್ಬನ ಬಿಟ್ಟು ಹೋದೀಗ. ಅವ್ನ ಸಂಬಂಧ ನಾ ವೇಟ್ ಮಾಡಾದೇನಿ. 5 ನಿಮಿಷಲೇ ಬರ್ತೇನಂದ, ಬರೋವಲ್ಲ ಭಾಳ ಅಂದ್ರೆ ಭಾಳ ಕಾಯಾಗತ್ತೀನಿ. ಅಲ್ಲೆಲ್ಲೋ ಪೊಲೀಸ್ ಅದು ಬಂದಾರ ಜೈನ್ ಕಾಲೇಜ್ನಾಗ. ಏನಾಗ್ಯದ ಗೊತ್ತಿಲ್ಲ. ಪೊಲೀಸ್ ಗಾಡಿ ಅಂತೂ ಬಂದೈತಿ, ನೀವು ನೋಡ್ಬೋದು ಅಲ್ಲೇ ಕಾಣೋದಿಲ್ಲ. ಹಾಂ, 1 ತಾಸು ಆತ್ರಿ ವೇಟ್ ಮಾಡತ್ತೀನಿ. ಬರ್ತೇನೆ ಕಾಲ್ ಹಚ್ಚತೇನೆ, ಬರ್ತೇನೆ ಅಂತ ಒಟ್ಟ ಬರೋವಲ್ಲ. ಇನ್ನು ಕನ್ಸರ್ನ್ ಲೆಟ್ರ್ ಏನೋ ಕೊಟ್ಟು ಬರೋಕೆ ಹೋಗ್ಯಾನ. ಕನ್ಸರ್ನ್ ಲೆಟ್ರ್ ಕೊಡೋಕೆ ಇಷ್ಟು ಟೈಮ್ ಆಗೈತೆ ಅಂತ ನಂಗೆ ಒಟ್ಟ ಅನಿಸಿರ್ಲಿಲ್ಲ. ಒಬ್ಬ ಕೈಯೋದು ಭಾಳ ಹೊಲಸು ಅನಿಸ್ತೈತೆ ಆ್ಯಕ್ಚುಲಿ. ಭಾಳ ಕೆಟ್ಟ ಅಂದ್ರೆ ಭಾಳ ಕೆಟ್ಟ ಬೇಡ ಅನ್ನಿಸ್ತೈತಿ. ಈಗ ಒಬ್ಬನಿಲ್ಲಕಂತೂ ಬ್ಯಾಸ ಬರ್ತೈತ್ರಿ. ಯಾರ್ಯಾರ ಇದ್ರೆ 1 ತಾಸು 10 ತಾಸು ಬೇಕಾದ್ರೆ ಮಾತಾಡ್ಬೋದು. ಒಬ್ಬ ಇದ್ರೆ ಏನು ಮಾಡ್ಬೇಕು ತಿಳಿವತ್ತು ಆ್ಯಕ್ಚುಲಿ ಖರೆ ಹೇಳ್ಬೇಕಂದ್ರೆ. ನೋಡ और क्या बोलता? वो भी तेरा दोस्त क्या? वो भी आ रहा है क्या? वो भी आ रहा है. कंसल्टेटर बोलते ನೋಡ್ರಿ, ಇದು CSK ಫ್ಯಾನ್ ನೋಡ್ರಿ. ಬ್ಯಾನ್ ಆಗಿದ್ದವ್ರಿ ಅವರು ಗಾಂಡ್ಮೇಡ. ಎಲ್ಲರೂ ಈಗ ಬಂದ್ರೆ ಎಲ್ಲ ಕೆಲಸ ಮುಗಿಸ್ಕೊಂಡು ನೋಡ್ರಿ, ಕೆಲಸ ಮುಗಿಸ್ಕೊಂಡು ಈಗ ಬಂದ್ರೆ ಈಗ ನಾವು ಬೆಳೆ ಹೋಗ್ತೇವೆ. ಹಸು ಅಂತೂ ಶಿಸ್ತಾಗೈತಿ. 1 ತಾಸು ಗಟ್ಟಲೆ ವೇಟ್ ಮಾಡಿಸ್ತಾರ. ನಾಚಿಗೆ ಬರಂಗಿಲ್ಲ ರೀ ಇವರಿಗೆ. ಏನು ಹೇಳ್ಬೇಕು ಅದು ನೋಡಿದ್ರೆ ಒಂದು 5, 6, 7, 8 ಕಿಲೋಮೀಟರ್ ಹೊರಗೆ ಐತೆ ಖರೆ ಹೇಳ್ಬೇಕಂದ್ರೆ. ಬರ್ರಿ ಈಗ ಹೋಗತ್ತೇವಿ ಫೈನಲಿ. ಎಸ್, ಬರ್ಡೇ ದಾಬಾ ವಿ ಆರ್ ಕಮಿಂಗ್. ಗೈಸ್ ಬಂದ್ವಿ ರೀ ಬರ್ಡೇ ಧಾಬಾಗ. ಫಸ್ಟ್ ಸೆಕೆಂಡ್ ಇದು ಫ್ಯಾಮಿಲಿಗೆ, ಇದು ಯಾರು ಬೇಕಾದ್ರೂ ಕುಂದಿರ್ಬೋದು. ಹಂಗೆ ನಾನು ಹಿಂಗೆ ಎವ್ರಿ ಟೈಮ್ ಹೇಳಿದಂಗೆ ಇದು ರಿಯಲ್ ಬ್ಲಾಗ್ ಆಗಿರ್ತೈತಿ. ಸೋಷಿಯಲ್ ಮೀಡಿಯಾ ಯಾರು ಜನರು ನಂಬ್ಯಾಡ್ರಿ, ನನ್ನ ನಂಬ್ರಿ ಮೇನ್. ಯಾಕಂದ್ರೆ ನಾ ರಿಯಲ್ ಟೇಸ್ಟ್, ರಿಯಲ್ ಫ್ಲೇವರ್ಸ್ ಎಲ್ಲ ರಿಯಲ್ ಆಗೇ ಹೇಳ್ತೀನಿ. ಎಸ್, ನಡ್ರಿ ಒಳಗೆ ಹೋಗಿ ಆರ್ಡರ್ ಮಾಡಿ ಊಟ ಮಾಡೋಣ. ಎಲ್ಲ ಕಡೆ ಫುಲ್ ಐತಲ್ಲೂ. ಇಲ್ಲೇ ಅಡ್ಜಸ್ಟ್ ಮಾಡಿ ಕುಂದಿರ್ಬೇಕು ನಾವು ಎಲ್ಲರೇ. ಎಲ್ಲ ಕಡೆ ಫುಲ್ ಅಡ್ಜಸ್ಟ್ ಮಾಡ್ಬೇಕು ನೋಡಿ ಮಗನ. ಇಲ್ಲೊಂದು ಐತಿ ಆಗೈತಿ ಏನಿರುತ್ತೆ. ಇಲ್ಲೇ ಕುಂದಿರೋದು ನೋಡಿ ಗೈಸ್. ಈಗ ಅಲ್ಲೇ ರೊಟ್ಟಿ ಪ್ರಿಪೇರ್ ಆಗತೈತಿ. ಆಮೇಲೆ ಅದ್ರದ್ದು ಮೇನ್ ಥಿಂಗ್ ಅಂದ್ರೆ ಅಲ್ಲೇ ಐತಿ ಬಟ್ಟಿ. ನೋಡ್ರಿ, ಇಷ್ಟು ದೊಡ್ಡ ರೊಟ್ಟಿ ಬಂದವ ನೋಡ್ರಿ. ಇಂತಿಂಥವು ದೊಡ್ಡ ರೊಟ್ಟಿ ಅದಾವೆ ಆ್ಯಕ್ಚುಲಿ. ಪಟಾಪಟ್ ಬಡೆ ಧಾಬಾನೇ ಸಿಗ್ತಾವೆ. ಮತ್ತು ಇಂಥ ರೊಟ್ಟಿ ಎಲ್ಲೂ ಸಿಗಂಗಿಲ್ಲ ಖರೆ ಹೇಳ್ಬೇಕಂದ್ರೆ. ಪ್ರಿಪೇರ್ ಮಾಡತ್ತಾರ ಅಣ್ಣ. ಕಿಂಗ್ ಮಿಸ್ತ್ರಿ ಇದ್ದಾರೆ. ಕಿಂಗ್ ಈಸ್ ಅ ಕಿಂಗ್, ಬರ್ಡೇ ಕಿಂಗ್. रोटी, एक मसाला पापड़ और एक जीरा राइस. 2 जीरा राइस. ಬಾಕಿ 2 ಮಿನಿಟ್ ಓಕೆ. ಫಿಲ್ಟರ್ ಬರೋದಲ್ಲೇ ಅವಾಗಿಂದ. ಅಣ್ಣ ಬಾರು ಬರ್ಯೋ, ವೇಟರ್ ಬರ್ಯೋ. ಅಣ್ಣ ಹಾಂ, 4 ಪೀಸ್ ನಡೀತದೆ. ಆ್ಯಕ್ಚುಲಿ ಈಗ ನಾವು ಏನೇನು ಆರ್ಡರ್ ಮಾಡೇವಂದ್ರೆ 3 ಬಟರ್ ರೊಟ್ಟಿ, 1 ಕುಲ್ಚಾ, 1 ಕಾಜು ಪನ್ನೀರ್ ಮಸಾಲ ಮತ್ತು ವೆಜ್ ಮಿಕ್ಸ್ ಆರ್ಡರ್ ಮಾಡೇವಿ. ಈಗ ನೋಡಿ ಎಷ್ಟು ಪರ್ಫೆಕ್ಟ್ ಟೈಮ್ನಾಗ ಅಂದ್ರೆ ಎಷ್ಟು ಜಲ್ದಿ ಬರ್ತೈತೆ ನೋಡ್ರಿ. ಬರೀ ಹಿಂಗೆ ಅಲ್ಲಿ ರೊಟ್ಟಿ ತೋರಿಸಿದ ನಿಮ್ಗೆ ರೊಟ್ಟಿ ಅಂತೂ ಆಗತ್ತಾವ. ಈಗ ನಮ್ಮ ಆರ್ಡರಿಂಗ್ ಬರ್ತೈತೆ ಮಸ್ತ್. ಡಬಲ್ ಲೇಯರ್ದ ಮಸಾಲ ಪಾಪಡ್. ಆ್ಯಕ್ಚುಲಿ ದಿಸ್ ಈಸ್ ಕಾಲ್ಡ್ ಆಸ್ ಕ್ವಾಂಟಿಟಿ ಗೈಸ್. ಕ್ವಾಲಿಟಿ ಟೇಸ್ಟ್ ಮಾಡಿ ಹೇಳ್ತೇವೆ ಆ್ಯಕ್ಚುಲಿ.
ಮಸ್ತ್ ಐತ್ರಿ ಇದು ಮಸಾಲೆ ಪಾಪಡ್ ಹ್ಯಾಸ್ ಅ ಸ್ಟಾರ್ಟರ್ ಮಸ್ತ್ ಐತಿ ವಾವ್ ಅದ್ರ ಮ್ಯಾಗಿನ ಫ್ಲೇವರ್ಸ್ ಎಲ್ಲ ಪೀಸ್ಫುಲ್ ಇನ್ನೊಂದು ಏನಂದ್ರೆ ಇಲ್ಲಿ ಒಂದು ಪಾಪಡ್ ಆರ್ಡರ್ ಮಾಡಿದ್ರೆ 2 ಮಸಾಲ ಪಾಪಡ್ ಬರ್ತಾವೆ ಅಂದ್ರೆ ಒಂದು ಪ್ಲೇಟ್ನಾಗ ಭಾಳ ಚಲೋ ತಾಟು ಬಂತ್ರಿ ಉಳ್ಳಾಗಡ್ಡಿ ಉಪ್ಪಿನಕಾಯಿ ಲಿಂಬೆಹಣ್ಣು ಮತ್ತು ಇನ್ನೊಂದೇನಂದ್ರೆ ಧಾಬಾ ಸ್ಟೈಲ್ ಉಳ್ಳಾಗಡ್ಡಿ ಹೆಚ್ಚಾರ ಉಪ್ಪಿನಕಾಯಿ ಕಂಪಲ್ಸರಿ ಧಾಬಾ ಸ್ಟೈಲ್ ಒಳಗೆ ಉಪ್ಪಿನಕಾಯಿ ಕಂಪಲ್ಸರಿ ಇರೋದಿದ್ದೆ ಮತ್ತು ಸೇಮ್ ಆಮೇಲೆ ಏನದ ಲಿಂಬೆಹಣ್ಣು ಇದ್ರಾಗಿಂದ ಕಾಳುಗಳು ತೆಗೆದಿಲ್ಲ ಅಂದರೆ ಬೀಜ ತೆಗೆದಿಲ್ಲ ದಿಸ್ ಇಸ್ ಕಾಲ್ಡ್ ಆಸ್ ಪ್ಯೂರ್ ಧಾಬಾ ಸ್ಟೈಲ್ ಕಾಜು ಪನ್ನೀರ್ ವೆಜ್ ಮಿಕ್ಸ್ ಬಂದೈತಿ ರೊಟ್ಟಿ ನೋಡೇ ತಂದು ಹೊಡಿಬೇಕ್ರಿ ಮನ್ಸಾರ ಒಂದು ರೊಟ್ಟಿ ತಿಂದ್ರೆ ಫುಲ್ ಹೊಟ್ಟೆ ಅಂದ್ರೆ ಫುಲ್ ಹೊಟ್ಟೆ ತುಂಬತೈತಿ ಫುಲ್ ತಾಟ್ ಕವರ್ ಆಗೈತೆ ಆ್ಯಕ್ಚುಲಿ ಇದು ಅಷ್ಟು ದೊಡ್ಡದು ರೊಟ್ಟಿ ಐತಿ ಬಡೆ ದಬ್ಬಾನಾಗ ಸಿಗ್ತೈತಿ ಇದು ರೊಟ್ಟಿ ಮತ್ತೆ ಎಲ್ಲೂ ಸಿಗಂಗಿಲ್ಲ ಇಲ್ಲಿ ಬರ್ರಿ ಬಡೆ ದಬ್ಬ ಬರೀ ರೊಟ್ಟಿ ತಿಂದೋಗ್ರಿ ಸಾಕು ಮಸ್ತ್ ಆಗೈತೆ ಆ್ಯಕ್ಚುಲಿ ಫ್ಲೇವರ್ ಅಂತೂ 1 ನಂಬರ್ ಮೇಡಮ್ ಧಾಬಾ ಸೇಮ್ ಅಥೆಂಟಿಕ್ ಧಾಬಾ ಸ್ಟೈಲ್ ಆಗೈತೆ ವೆಜ್ ಮಿಕ್ಸ್ ಮತ್ತು ಕಾಜು ಪನ್ನೀರ್ ನಾವು ಬರೇ ಕಾಜು ಪನ್ನೀರ್ ಆಗ್ತೋತೇನೆ ಗೊತ್ತಾ ಅಂದರೆ ಕಾಜು ಪನ್ನೀರ್ ಎಲ್ಲ ಹೋಟೆಲ್ನಾಗ ಮಸ್ತ್ ಮಾಡಿರ್ತಾರೆ ಮತ್ತು ಅದ್ರ ಫ್ಲೇವರ್ ಕಾಜುದು ಮೇನ್ ಅದು ಹಾಕಿರ್ತಾರಲ್ಲ ಎಲ್ಲ ಮಿಕ್ಸರ್ ಅದು ಮಾಡಿ ಮಸ್ತ್ ಆಗೈತೆ ರೀ ಬರೀಲಿ ರೊಟ್ಟಿ ನೋಡಿ ಅಂತೂ ನಾನು ತಂದು ಹೊಡೆದ್ನಿ ಟೇಸ್ಟ್ ಅಂತೂ 1 ನಂಬರ್ ಮಾಡ್ಯಾರ ವಾವ್ ಸರಿತ್ರಿ ಆ್ಯಕ್ಚುಲಿ ಭಾಳ ಸರಿ ಗೈಸ್ ಖರೆ ಹೇಳ್ಬೇಕಂದ್ರೆ ಗೈಸ್ ಈಗ ನನ್ನ ರಿವ್ಯೂಕ್ಕಿಂತ ನನ್ನ ಫ್ರೆಂಡ್ಸ್ದು ರಿವ್ಯೂ ಕೇಳೋಣ ಈಗ ಹೆಂಗಾಗೈತಿ ಏನಾಗೈತೆ ಅಂತ ಕೇಳೋಣ ಅವ್ರು ನನ್ನ ಫ್ರೆಂಡ್ಸಿಗೂ कैसे हुआ है अच्छा हुआ है बस है चलो आगे थे कैसा हुआ है फाड़ू फाड़ू ಫ್ರೆಂಡ್ಸದು ರಿವ್ಯೂ ಕೇಳಿದ್ರಿ ಆತು ಈಗ ಬಂದುಬಿಡ್ರಿ ಜಾಸ್ತಿ ಯೋಚನೆ ಮಾಡೋಕೆ ಹೋಗ್ಬೇಡ್ರಿ ಆಮೇಲೆ ಮತ್ತು ನೀವು ಯಾವ್ದಾರು ಹೋಟೆಲ್ ಅದು ಯಾಕಂತಂದ್ರೆ ನಮಗೆ ಹೇಳ್ರಿ ನಾವು ಬರ್ತೇವೆ ನಿಮ್ಮ ಪ್ರಮೋಷನ್ ಮಾಡಕ್ಕೆ ಬರ್ತೇವೆ ಆಮೇಲೆ ಮತ್ತು ಬರ್ಡೇ ದಾಬಾ ಪೇಡ್ ಕೊಲಾಬ್ರೇಷನ್ ಎಲ್ಲ ಪ್ರಮೋಷನ್ ಅಷ್ಟ ಮಾಡೋದೇನಿ ಪ್ರಮೋಷನ್ ಅಂತವಲ್ಲ ಜಸ್ಟ್ ಹಂಗೆ ವಿಡಿಯೋ ಮಾಡ್ಬೇಕಂತಿತ್ತು ವಿಡಿಯೋ ಮಾಡತ್ತೇನೆ ಟೇಸ್ಟ್ ಅಂತೂ ಆಸಮ್ ಐತಿ ಎಲ್ಲ ಪಕ್ಕ ಧಾಬಾ ಸ್ಟೈಲ್ ಅಂದ್ರೆ ಧಾಬಾ ಸ್ಟೈಲ್ ನಂಗೆ ಐತಿ ಎಸ್ ಗಾಯ್ಸ್ ಒಂದು ರೊಟ್ಟಿಗೆ ಸಾಕಾತ್ರಿ ಆ್ಯಕ್ಚುಲಿ ಖರೆ ಹೇಳ್ಬೇಕಂದ್ರೆ ಹಂಗೆ 3 ರೊಟ್ಟಿ ಹೇಳ್ತೇನೆ 3 ರೊಟ್ಟಿ ತುಂಬಿದ್ರೆ ನಾ ಗ್ಯಾರಂಟಿ ಕೊಡ್ತೇನೆ ಇವು ತಿನ್ಬೋದು ನಾ ತಿನ್ಬೋದು ಖರೆ ಇವ್ ಕೈಯಲ್ಲಿ ತಿನ್ನಕ್ಕೆ ಆಗಂಗಿಲ್ಲ ಅದ್ರ ಸಂಬಂಧ ನಾ ಇವಂಗೆ ಚಾಲೆಂಜ್ ಕೊಟ್ಟೇನಿ ನಂದು ರೊಟ್ಟಿ ಇನ್ನೂ ಐತಿ ಖರೆ ಹೇಳ್ಬೇಕಂದ್ರೆ ಅಣ್ಣಂದು ರೊಟ್ಟಿ ಮುಗೀತ ಇವ್ರದ್ದು ರೊಟ್ಟಿ ಮುಗೀತ ಇವೊಂದು ರೊಟ್ಟಿ ಮುಗೀತ ನಂದು ಇನ್ನೂ ಐತಿ ರೊಟ್ಟಿ ತಿಂದ ಮತ್ತು ಇನ್ನೊಂದು ರೊಟ್ಟಿ ಹೇಳ್ಬೇಕಂತ ಮಾಡೋದೆ ನಾನು 2ನೇ ರೊಟ್ಟಿಗೆ ಭಾಜಿ ಕಮ್ಮಿ ಬಿತ್ತಂತ ದಾಲ್ ಫ್ರೈ ತರಿಸಿದ್ವಿ ರೀ ಈಗ ಜೀರಾ ರೈಸು ಬಂದೈತಿ ಅಣ್ಣಗಳು ಯಾಕೋ ಜಲ್ದಿ ಆಯ್ತು ಇವತ್ತು ನಂದು ಒಂದು ಸ್ವಲ್ಪ ಲೇಟ್ ಆಗತೈತಿ ಟೈಮು ಆಗೈತಿ ಫುಲ್ ಈಗ ರಶ್ ಅಂತೂ ಕಮ್ಮಿ ಹಾಕ್ಕೊಂತಾನೆ ಬಂದೈತಿ ಖರೆ ಹೇಳ್ಬೇಕಂದ್ರೆ 3-4 ಗಂಟೆ ಆಗ ಬಂದೈತಿ 4 ಗಂಟೆ ಹೆಂಗೆ ಹಾಕೇವಿ ಹಂಗೆ ರಶ್ ಕಮ್ಮಿ ಹಾಕ್ಕೊಂತಾನೆ ಬರತೈತಿ ಈಗ ದಾಲ್ ನಿಮ್ಗೆ ಟೇಸ್ಟ್ ತೋರಿಸ್ತೀನಿ ಖರೆ ಅಂದ್ರೆ ಸೇಮ್ ಸಪ್ಪನ್ ಬಾಯಿ ನಂಗೆ ಏನು ಟೇಸ್ಟ್ ಇಲ್ಲ ದಾಲ್ ಫ್ರೈ ಇರ್ತದೆ ಉದಾರ ಹೇಳ್ರಿ
ಅದು ಉಳಿದಿದ್ದೊಂದು ತೊಗೊಂಡು ಇಲ್ಲಾಂದ್ರೆ ಅದು ಖರ್ಚು ಮಾಡೋಕೆ ಆಗ್ತಿರ್ಲಿಲ್ಲ. ಇದು ಟೇಸ್ಟ್ ಚಲೋ ಐತೆ. ದಾಲ್ ಅದೇ ರೈಸ್ ನಂದೀಗ ಹೇಳ್ಬೇಕು, ಮೂರು ರೊಟ್ಟಿ ತಿನ್ನೋ ಚಾಲೆಂಜ್ ಕೊಟ್ಟಿದ್ದ, ತಿಂದೇನ ರೈಸ್ ಎಲ್ಲರದು ಊಟ ಆಗೈತಿ. ಈಗ ಇವಂದು ಚಾಲೆಂಜ್ ಸಂಬಂಧ ನಾವು ಕಾಯಾಗತ್ತೇವೆ ಕರೆ ಅಂದ್ರೆ ಪೆಪ್ಸಿ ರಸಣ್ಣ ಚಾಲೆಂಜ್ ಕಂಪ್ಲೀಟೆಡ್. ಏನಾರ ಚಾಲೆಂಜ್ ಇರ್ತದೆ ಅಂದ್ರೆ ಇವ್ನು ಕರೀರಿ, ಇವೆಲ್ಲ ಫುಲ್ಫಿಲ್ ಮಾಡ್ತಾನೆ. ಏನೂ ತಿನ್ಲಿ ಅವು, ಪಿಜ್ಜಾ ತಿನ್ನಲಿ, ಬರ್ಗರ್ ತಿನ್ನಲಿ, ಬೀಳಿಸ್ಕೊಳ್ಳಾರ್ದು ಒಂದು ಕೆಲಸ ಸಮಾಧಾನ ಆಗಂಗಿಲ್ಲ. ಗೈಸ್ ಫೈನಲಿ ಊಟ ಮುಗಿಸಿದ್ದು ನಾವು. ಶ್ರೀಹರಿ ಚಾಲೆಂಜ್ ಗೆದ್ದ, ಕಾಂಗ್ರ್ಯಾಚುಲೇಷನ್ ಶ್ರೀಹರಿ. ಊಟನೂ ಮಸ್ತ್ ಇತ್ತ, ರೊಟ್ಟಿ ಅಂತೂ ದೊಡ್ಡ ಇದ್ದು. ಮತ್ತು ಕಾಕ್ತಿ ಹೊಂದ್ಗ ಹೋಗೋ ರೋಡ್ ಲೆಫ್ಟ್ ಸೈಡ್ ಬರ್ಡೇ ದಾಬಾ ಬರ್ರಿ. ಮತ್ತು ಇನ್ನೊಂದೇನಂದ್ರೆ ನನ್ನ ಪರ್ಸ್ನಲ್ ಹೇಳತ್ತೀನಿ, ಆಮೇಲೆ ನನ್ನ ಫ್ರೆಂಡ್ಸ್ ಪರ್ಸ್ನಲ್ ಹೇಳತ್ತೀನಿ. ಬರ್ರಿ ಬರ್ಡೇಗೆ ಒಂದ್ಸಲ ಊಟ ಮಾಡಿ ಹೋಗ್ಬಿಡ್ರಿ. ಎಸ್ ಗೈಸ್, ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಬಾಯ್ ಗೈಸ್, ಬಾಯ್ ಫ್ರಮ್ ಬೆಳಗಾವಿ. ಬಾಯ್ ಗೈಸ್.